ಮಾಡ್ತಾರೆ. ಸರ್ ಬಿಡಿ ಕಾಲೋನಿ ಸಮಸ್ಯೆನ ಯಾವಾಗ ಸರ್ ಕ್ಲಿಯರ್ ಮಾಡ್ತೀರಾ? ಬಿಡಿ ಕಾಲೋನಿ ಸಮಸ್ಯೆನ ಯಾವಾಗ ಸರ್ ಕ್ಲಿಯರ್ ಮಾಡ್ತೀರಾ? ಸಾವಿರಾರು ಜನರು ಅಮೌಂಟ್ ಕಟ್ಟಿದ್ದಾರೆ. ಇದ್ರ ಬಗ್ಗೆ ನಾನು ಕಂಪ್ಲೇಂಟ್ ಮಾಡಿದ್ದೆ ಸರ್. ನಾನು ಕಂಪ್ಲೇಂಟ್ ಜೈಲಿಗೆ ಹಾಕೋಣ ಹೇಳ್ತಿದ್ದಲ್ಲ, ಇವಾಗ ಕಂಪ್ಲೇಂಟ್ ತಗೊಳ್ಳಿ ಜೈಲಿಗೆ. ಅಲ್ಲಿ ಏನಾಗಿದೆ ಅಂದ್ರೆ ಕೋಟ್ಯಾಂತರ ರೂಪಾಯಿ ಭ್ರಷ್ಟಾಚಾರ ಆಗಿದೆ ಸರ್. ಇದ್ರ ಬಗ್ಗೆ ಯಾರು ಮಾತಾಡಲ್ಲ. ಬರೀ ನೀರಿನ ಬಗ್ಗೆ, ನೀರ್ ಕುಡ್ಕೊಂಡು ಬೀದಿಲ್ ಮಲ್ಕೋಬೇಕು ಜನ. ಬರೀ ನೀರಿನ ಬಗ್ಗೆ ಮಾತಾಡ್ತಾರೆ. ಹೇಳಿ ಸರ್ ನೀವು, ಅದು ಹೇಳಿ ಸರ್. ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ದಿನಕ್ಕೆ 100 ರೂಪಾಯಿ ಬೆಡ್ ತಡೀರಿ ಸರ್. ಒಂದು ನಿಮಿಷ. ಬೆಡ್ ಚಾರ್ಜ್ 100 ರೂಪಾಯಿ ತಗೊಂತಾ ಇದಾರೆ. 100 ಹಾಸಿಗೆಗಳನ್ನ ಇವ್ರು ಫ್ರೀ ಆಗಿ ಕೊಟ್ಟಿದ್ದಾರೆ. ಬಟ್ ಒಳಗಡೆ ಇವ್ರು ಏನ್ ಮಾಡ್ತಾ ಇದಾರೆ? ಸನ್ಮಾನ ಬೇಡ ಸರ್, ನನ್ಗೆ ಅವಮಾನನೇ ಆಗ್ಲಿ. ನೀವು ನ್ಯಾಯಯುತವಾಗಿ ಕೆಲಸಗಳನ್ನ ಮಾಡಿ ಅಂತ ಹೇಳ್ತಾ ಇರೋದು. ಯಾಕೆ ಸರ್ ಇಂಥ ಕೆಲಸಗಳನ್ನ ನೀವು ಬೀದಿಗೆ ತಗೋಬರಲ್ಲ? ಯಾಕೆ ಸರ್ ಹೇಳಲ್ಲ ಕಾರ್ಯಕ್ರಮದಲ್ಲಿ ಇಂಥ ಕೆಲಸಗಳನ್ನ? ಹೇಳಿ ಸರ್. ಶಾಲೆಯ ವಿದ್ಯಾರ್ಥಿಗಳಿಗೆ ಶಿಕ್ಷಕರಿಗೆ ಮಾತಾಡಿ ಸರ್. ಹಂಗೆ ಹೋಗ್ತಿರಲ್ಲ ಸರ್. ಇದ್ರ ಬಗ್ಗೆ ಜನಕ್ಕೆ ಹೇಳಿ ಸರ್. ನೀವು ಹೇಳಿ ಸರ್ ಇದ್ರ ಬಗ್ಗೆ. ನೀವು ಉನ್ನತ ಮಟ್ಟದ ಅಧಿಕಾರಿಗಳಿಗೆ ಎಲ್ಲಾ ಆರೋಗ್ಯ ಕ್ಷೇತ್ರದಲ್ಲಿ 100 ರೂಪಾಯಿ ಬೆಡ್ ಚಾರ್ಜ್ ತಗೊಂತಾ ಇದಾರೆ. ಡಿಸ್ಚಾರ್ಜ್ ಗೆ 1000 ರೂಪಾಯಿ ಬಿಲ್ ಹಾಕ್ತಾ ಇದಾರೆ. ಇದ್ರ ಬಗ್ಗೆ ಮಾತಾಡಿ ಅಂತ ಅಂದ್ರೆ ಜನಕ್ಕೆ ಹೇಳಲ್ಲ ನೀವು. ಈ ಮೀಡಿಯಾದವರು ಹಂಗೆ ಕೆಟ್ಟದನ್ನ ಮಾತಾಡಿ ಅಂತ ಅಂದ್ರೆ ಕೆಟ್ಟದನ್ನ ಪಬ್ಲಿಕ್ ಮಾಡಲ್ಲ. ಅವ್ರು ಮಾಡೋದು ಒಳ್ಳೇದನ್ನ ಮಾತ್ರ ಪಬ್ಲಿಕ್ ಮಾಡ್ತಾರೆ. ಇದನ್ನ ಇವ್ರು ಕೇಳ್ರಿ ಅಂತ ಅಂದ್ರೆ ಕೇಳಲ್ಲ. ನಾವ್ ಹಿಂಗೆ ಇರ್ತೀವಿ. ಬಿಡಿ ಕಾಲೋನಿಲಿ ಕೋಟ್ಯಾಂತರ ರೂಪಾಯಿ ಭ್ರಷ್ಟಾಚಾರ ಆಗಿದೆ. ಜನ ಅಲ್ದಾಡ್ತಾ ಇದಾರೆ. ನ್ಯಾಯ ಕೊಡ್ಸಿ ಅಂತ ಹೇಳ್ಬಿಟ್ಟು ತಲೆನೇ ಕೆಡಿಸ್ಕೊಳ್ತಾ ಇಲ್ಲ. ಹಂಗೋಗ್ತಾ ಇದಾರೆ. ವೋಟ್ ಹಾಕಿದ್ದು ನಾವು. ಅಮ್ಮ ನಮ್ದು ಕಡೆ ಚುನಾವಣೆ, ಅಮ್ಮ ನಮ್ದು ಕಡೆ ಚುನಾವಣೆ ಅಂತ ಹೇಳ್ಬಿಟ್ಟು ಬೀದಿಗೆ ಮನೆಗಳಿಗೆ ಬಂದ್ರು. ಇವಾಗ ಎಲ್ಲೋಯ್ತು ಅದು? ಮತ್ತೆ ಬರ್ತೀರಾ ನೀವು? ಮತ್ತೆ ಬಂದೇ ಬರ್ತೀರಾ ನೀವು? 28ಕ್ಕೆ ಈ ಕಾಂಗ್ರೆಸ್ ಸರ್ಕಾರ ಬರಲ್ಲ. ತಾಯಿ ಮಗು ಹಾಸ್ಪಿಟಲ್ ಅಲ್ಲ, ಪಕ್ಕದ ಹಾಸ್ಪಿಟಲ್ ಅಮ್ಮ. ತಾಯಿ ಮಗು ಹಾಸ್ಪಿಟಲ್ ಅಲ್ಲೇ ಸರ್. ವಿಡಿಯೋ ಸಮೇತ ನಾನು ಮಾಡಿದ್ದೀನಿ. ಅದನ್ನ ಬಿಲ್ಲು ಇದೆ ಸರ್ ನನ್ನ ಹತ್ರ. ಅವ್ರಿಗೆ ಕರೆದ್ರೆ ನಾನ್ ಬರಲ್ಲ, ನೀನ್ ಬರಲ್ಲ ಅಂತ ಅಂತಾರೆ. ಯಾರಪ್ಪ ಬರಲ್ಲ? ಎಲ್ಲ ಮಲ್ಲೇ ಇದಾರೆ ಪರಸ್ಪರ ಕಣಮ್ಮ ಅವರು. ಬರಲಿಲ್ಲ ಸರ್. ಅವತ್ತು ಬಂದು ವಾಪಸ್ ಹೋದ್ರು. ನ್ಯೂಸೇ ಮಾಡಿಲ್ಲ ಅವರು.